ಬೆಂಗಳೂರು ಉತ್ತರ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ರವರು ದಾಸನಪುರ ಹೋಬಳಿ ತಮ್ಮೇನಹಳ್ಳಿ ಅಂಗನವಾಡಿ ಉದ್ಘಾಟನೆ ಹಾಗೂ ಸ್ತ್ರೀಶಕ್ತಿ ಕಟ್ಟಡ ಉದ್ಘಾಟನೆ, ಕುದುರೆಗೆರೆ ಹೆಗ್ಗಡದೇವನಪುರ ಗ್ರಾಮದ ನಿಸರ್ಗ ಬಡಾವಣೆಯಲ್ಲಿ ವಿವಿಧ ಕಾಮಗಾರಿ, ಗುದ್ದಲಿ ಪೂಜೆ, ರಸ್ತೆ ಮತ್ತು ಚರಂಡಿ ಹಾಗೂ ಆಲೂರು ಗ್ರಾಮ ಪಂಚಾಯಿತಿ ಸಭಾಂಗಣ ಉದ್ಘಾಟನೆ, ಸುಮಾರು 2,40,00,000 ಕಾಮಗಾರಿಯನ್ನು ಶಾಸಕರಾದ ಎಸ್.ಆರ್. ವಿಶ್ವನಾಥ್ರವರು ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ, ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಷ್ಪ ಮಂಜುನಾಥ್, ಜಯರಾಮ್, ತ್ರಿಮೂರ್ತಿ ಹಾಗೂ ಮುಖಂಡರುಗಳು, ಪಂಚಾಯಿತಿ ಸರ್ವ ಸದಸ್ಯರುಗಳು, ಕಾರ್ಯನಿರ್ವಾಹಕಾಧಿಕಾರಿ ಶ್ರೀಯುತ ಜೋಸೆಫ್ ವೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಮತಾ, ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. कुमारी धीमहि तन्नो दुर्गी प्रचोदयात् जगदुर्गी जगदुर्गी ಹಂಗೆಲ್ಲ ಆರೈತು आवाहनादि षोडशोपचार पूजान् समर्पयामि, वज्राचूर्णं समर्पयामि, कुङ्कुमद्रुराणि समर्पयामि, अलङ्करणादि अक्षतान् समर्पयामि, पुष्पैः पूजयामि, स्थापयामि, पूजयामि। ಬಹಳ ಕಷ್ಟವನ್ನ ಕುಡಿಯೋ ನೀರನ್ನು ಎದುರಿಸಬೇಕಾಗ್ತದೆ. ಆಗಷ್ಟೇ ಅಸೆಂಬ್ಲಿಯಲ್ಲಿ ನಾನು ಮಾತಾಡ್ತೀನಿ, ಕುಡಿಯೋ ನೀರಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ನೋಡೋಣ. ಭಗವಂತ, ನಾನಂತೂ ಯಲಹಂಕ ಕ್ಷೇತ್ರಕ್ಕೋಸ್ಕರ ಕೆಲಸ ಮಾಡ್ತೀನಿ, ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ. ಆಸೆ ಏನೇ ಮಾಡಬೇಕು ಅಂತ ನನ್ನ ತಲೆಯಲ್ಲೇ ಇದೆ. ಬೇಕಾಗಿರ್ತಕ್ಕಂಥ ಅನುದಾನ ಮುಖ್ಯಮಂತ್ರಿಗಳು ಯಾರೇ ಇಲ್ಲಿ, ನಾನು ಯಾರಿದ್ದಾಗ ಒಂದಷ್ಟು ಗ್ರ್ಯಾಂಟ್ ಅಂತೂ ಒಂದು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರದ ಒಂದು ಮಾಡಿದಷ್ಟು ಇದೇ ಇರ್ಬೋದು, ಅದನ್ನ ಮರ್ತೆ ಅಂತ ಮಾಡಿಲ್ಲ. ಪೂಜೆಗಳಂತೂ ಪ್ರತಿ ಆಲೂರು ಗ್ರಾಮ ಪಂಚಾಯಿತಿ ನನ್ನ ಕ್ಷೇತ್ರದಲ್ಲಿ ಇನ್ನೂ ಅವಧಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ. ಇದೊಂದೇ ನಾಳೆಯಿಂದ ಇವರು ಅವಧಿ ಮನೆ ಆಗ್ತದೆ. ಈ ಸಂದರ್ಭದಲ್ಲಿ ಹಲವಾರು ಕಾಮಗಾರಿಗಳು ಪೂಜೆಯನ್ನು ಮಾಡಬೇಕಾಗಿತ್ತು ಮತ್ತು ಅವರಿಗೆ ಒಂದು ಬೀಳ್ಕೊಡುಗೆಯನ್ನು ಕೂಡ ಸಮಾರಂಭವನ್ನು ಕೂಡ ನಾನು ಭಾಗವಹಿಸಬೇಕಾಗಿತ್ತು. ಆ ದೃಷ್ಟಿಯಿಂದ 3 ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನಾವು ಹಿಂದೆ ಗುದ್ದಲಿ ಪೂಜೆಯನ್ನು ಮಾಡಿದಂಥ ಅಂಗನವಾಡಿ ಸ್ತ್ರೀಶಕ್ತಿ ಭವನದ ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ ಮತ್ತು ಗ್ರಾಮ ಪಂಚಾಯಿತಿಯ ಮೇಲ್ಗಡೆ ಇವತ್ತೇನು ವಿಶಾಲವಾದಂಥ ಸಭಾಂಗಣವನ್ನು ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಿದ್ರು. ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅದರ ಲೋಕಾರ್ಪಣೆಯನ್ನು ಕೂಡ ನಾವು ಇವತ್ತು ಮಾಡಿದ್ದೀವಿ. ಇವತ್ತೇನು ಅಂದರೆ 5 ವರ್ಷ ಎಲ್ಲ ಸದಸ್ಯರು ಕೂಡ ಜೊತೆಯಲ್ಲಿದ್ದು ಅನೇಕ ಕೂಗಾಟಗಳು, ಚೀರಾಟಗಳು, ಜಗಳ ಎಲ್ಲವನ್ನೂ ಮಾಡಿರ್ತೀವಿ. ಅದು ಅವರವರ ಕ್ಷೇತ್ರದ ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ಜನಗಳ ಸಮಸ್ಯೆಗೆ ಸಂಬಂಧಪಟ್ಟಾಗಿ. ಆದರೆ ಇವತ್ತೆಲ್ಲ ನೋಡಿದ್ವಿ ನಾವು. ಇನ್ನು 5 ವರ್ಷ ಈಗ ಯಾಕಂದರೆ ಎಲ್ಲ ಜೊತೆಯಲ್ಲಿದ್ವಿ, ಎಲ್ಲ ನಾವು ಬೇರೆ ಬೇರೆ ಆಗ್ತಾಯಿದ್ವಿ ಅಂತೇಳಿ ಎಲ್ಲ ಒಂದು ರೀತಿ ಭಾವನಾತ್ಮಕವಾದಂಥ ಒಂದು
ಸ್ಥಿತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿಯವರೆಗೂ ಏನಾಗಿತ್ತು ಎಲ್ಲವನ್ನು ಮರೆತು ಕೈಯಲ್ಲಾದಷ್ಟು ಕೆಲಸವನ್ನು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮಾಡವ್ರೆ. ನಾನು ಕೂಡ ಈ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಅನುದಾನವನ್ನು ಕೂಡ ಕೊಟ್ಟು ಅವರ ಅಭಿವೃದ್ಧಿಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದೀನಿ. ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾಮಗಾರಿ ಎಲ್ಲ ಸೇರಿ 2,65,00,000 ರೂಪಾಯಿದ ಒಟ್ಟು ಕಾಮಗಾರಿಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ.